ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ನೀಡಿದ್ದಾರೆ. ಕೇಸ್ ಮುಚ್ಚಿ ಹಾಕಲು 30 ಲಕ್ಷ ಕೊಟ್ಟಿದ್ದಾನೆ ನಟ ದರ್ಶನ್. ಕೇಸ್ನಲ್ಲಿ ದರ್ಶನ್ ಹೆಸರು ಬರದಂತೆ 30 ಲಕ್ಷಕ್ಕೆ ಡೀಲ್ ಆಗಿದೆ. ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಪೊಲೀಸ್, ಲಾಯರ್, ರೇಣುಕಾಸ್ವಾಮಿ ಶವ ಸಾಗಿಸುವವರಿಗೆ ಹಣವನ್ನ ನೀಡೋದಕ್ಕೆ 30 ಲಕ್ಷ ಡೀಲ್ ಆಗಿತ್ತು. ಪ್ರದೋಷ್ಗೆ 30 ಲಕ್ಷ ನೀಡಿರೋದಾಗಿ ನಟ ಸ್ವಇಚ್ಛಾ ಹೇಳಿಕೆಯನ್ನ ನೀಡಿದ್ದಾರೆ. ವಿಚಾರಣೆಯಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಈಗ ನೀಡಿದ್ದಾರೆ. 30 ಲಕ್ಷಕ್ಕೆ ಡೀಲ್ ಆಗಿದೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಎಲ್ಲಾ ರೀತಿಯ ತಂತ್ರಗಾರಿಕೆಗಳು, ಎಲ್ಲಾ ರೀತಿಯ ಅರೇಂಜ್ಮೆಂಟ್ಸ್ ಎಲ್ಲವನ್ನೂ ಕೂಡ ಮಾಡಿಕೊಂಡು ಆನಂತರ ಮೈಸೂರಿಗೆ ಎಸ್ಕೇಪ್ ಆಗುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡಿದ್ರು ಈ ಡಿ ಗ್ಯಾಂಗ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ವಇಚ್ಛಾ ಹೇಳಿಕೆಯನ್ನ ದರ್ಶನ್ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಕೇಸ್ನಲ್ಲಿ ದರ್ಶನ್ ಹೆಸರು ಬರಬಾರದು ಅನ್ನುವಂತ ವಿಚಾರವನ್ನ ಹೇಳಿ 30 ಲಕ್ಷವನ್ನ ಈ ಕೇಸ್ನಲ್ಲಿ ಭಾಗಿಯಾಗುವಂತ ಪೊಲೀಸ್ ಆಗಿರ್ಬೋದು, ರೇಣುಕಾಸ್ವಾಮಿ ಶವವನ್ನ ಸಾಗಿಸುವಂತವರಾಗಿರ್ಬೋದು, ಜೊತೆಗೆ ಲಾಯರ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಸೇರಿ 30 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿದ್ರು. ಪ್ರದೋಷ್ಗೆ ಆ 30 ಲಕ್ಷವನ್ನ ನೀಡಿರೋದಾಗಿ ನಟ ಖುದ್ದು ಸ್ವ ಇಚ್ಛಾ ಹೇಳಿಕೆಯನ್ನ ನೀಡಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ನೀಡ್ತಾ ಹೋಗ್ತಾರೆ. ವರ್ಷಿತಾ, 30 ಲಕ್ಷದ ಈ ಡೀಲ್ ಇದೆಯಲ್ಲ, ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ರೋಚಕ ಅನ್ಸುತ್ತೆ. ಎಲ್ಲಾ ಪ್ರಕರಣವನ್ನ ಮಾಡಿ ಆನಂತರ ಮುಚ್ಚಿ ಹಾಕುವಂತ ನಿಟ್ಟಿನಲ್ಲೂ ಕೂಡ ಎಲ್ಲಾ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸ್ವ ಇಚ್ಛಾ ಹೇಳಿಕೆಯಲ್ಲಿ ಏನೇನು ಹೇಳಿದ್ದಾರೆ ನಟ ದರ್ಶನ್? ಡೀಟೇಲ್ಸ್ ಏನಿದೆ? ಯಶಸ್ವಿನಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದಿನಕ್ಕೊಂದೊಂದು ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ಇಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಏನು ಆರೋಪಿಗಳಿದ್ರು ಯಾರು ಕೂಡ ಬಾಯಿ ಬಿಟ್ಟಿರಲಿಲ್ಲ. ಅಂದರೆ ದರ್ಶನ್ ಇದರಲ್ಲಿ ಇದ್ದಾರಾ ಅಥವಾ ಇಲ್ವಾ, ಆ ಒಂದು ಸಮಯದಲ್ಲಿ ದರ್ಶನ್ ಕೂಡ ಈ ಒಂದು ಕೊಲೆಯಲ್ಲಿ ಪಾತ್ರಧಾರಿ ಆಗಿದ್ರಾ ಅನ್ನುವಂಥದ್ದು ಎಲ್ಲರೂ ಕೂಡ ತನಿಖೆ ಕೂಡ ನಡೀತಾ ಇತ್ತು. ಒಂದಷ್ಟು ಮಹಜರು ಕಾರ್ಯಗಳು ಕೂಡ ನಡೀತಾ ಇತ್ತು. ಆದರೆ ದರ್ಶನ್ ಅವರೇ ಈಗ ಸ್ವ ಇಚ್ಛೆಯಿಂದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಹೌದು, ಲಾಯರ್ ಖರ್ಚು ಅಥವಾ ಏನು ರೇಣುಕಾಸ್ವಾಮಿ ಅವರ ಒಂದು ಬಾಡಿಯನ್ನು ಸಾಗಿಸೋದಾಗಿರ್ಬೋದು ಅಥವಾ ಪೊಲೀಸರಿಗಾಗಿರ್ಬೋದು, ನಾನು 30 ಲಕ್ಷ ಪ್ರದೋಷಿಗೆ ಕೊಟ್ಟಿದ್ದೆ ಅನ್ನುವಂಥ ಹೇಳಿಕೆಯನ್ನು ಸ್ವತಃ ದರ್ಶನ್ ಅವರೇ ಹೇಳಿರುವಂಥದ್ದು. ಇದು ಮೂಲಗಳು ಕೂಡ ತಿಳಿಸ್ತಾ ಇದೆ. ಅಂದರೆ ದರ್ಶನ್ ಅವರು ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಈ ಕೇಸ್ ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಸ್ಟಾರ್ಟಿಂಗಿಂದ ಕೂಡ ಅಂದರೆ 30 ಲಕ್ಷವನ್ನು ಕೊಟ್ಟಿದ್ರು ಅನ್ನುವಂಥ ಒಂದಷ್ಟು ಹೇಳಿಕೆಗಳು ಕೂಡ ಬರೀ ಊಹಾಪೋಹಗಳು ಓಡಾಡ್ತಾ ಇತ್ತು. ಅಂದರೆ ಕನ್ಫರ್ಮ್ ಆಗಿ ಏನಾದರೂ ದರ್ಶನ್ ಅವರು 30 ಲಕ್ಷ ಕೊಟ್ಟಿದ್ರಾ ಅಥವಾ ಈ ಡೀಲನ್ನು ಮುಚ್ಚಿ ಹಾಕಲಿಕ್ಕೆ ದರ್ಶನ್ ಅವರ ಕೈವಾಡ ಇತ್ತಾ ಅನ್ನುವಂಥದ್ದು ಎಲ್ಲವೂ ಕೂಡ ಊಹಾಪೋಹಗಳಾಗಿತ್ತು. ಆದರೆ ಈಗ ಸ್ವತಃ ದರ್ಶನ್ ಅವರೇ ಹೇಳಿರೋದ್ರಿಂದ ಒಂದಷ್ಟು ರೇಣುಕಾಸ್ವಾಮಿ ಡೀಟೇಲ್ಸ್ಗೆ